ಯಾಕೋ ಕಾಂಗ್ರೆಸ್ ಪಕ್ಷಕ್ಕೆ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗೆ ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ತಾ ಇದ್ದಾರೆ, ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ. ಇತ್ತೀಚೆಗೆ ಮಾಜಿ ಸಚಿವರಾಗಿದ್ದಂಥವರು ಸುಧಾಕರ್ ಅವರು ಅನಾರೋಗ್ಯದ ಕಾರಣದಿಂದ ಸಾವನ್ನಪ್ತಾರೆ. ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದು ತುಂಬಲಾರದ ನಷ್ಟ. ಈಗ ತಿಪಟೂರಿನ ಶಾಸಕರಾದಂತಹ ಕೆ ಷಡಾಕ್ಷರಿ ಅವರು ದೆಹಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳಿ. ಯಾಕೆ ಈ ರೀತಿ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ? ಒಂದು ಕಡೆ ಶಾಮನೂರು ಶಿವಶಂಕರಪ್ಪ ಅವರು ಸಾವನ್ನಪ್ತಾರೆ, ಅದಕ್ಕೆ ಮತ್ತೆ ರೀಎಲೆಕ್ಷನ್ ಆಗುತ್ತೆ. ಅದಾದ್ಮೇಲೂ ಕೂಡ ಗಮನಿಸಿದ್ವಿ, ಸುಧಾಕರ್ ಅವರು ಮೊನ್ನೆ ತೀರ್ಕೊಳ್ತಾರೆ, ಸಚಿವರಾಗಿದ್ದಂಥವರು ಆರೋಗ್ಯ ಸಮಸ್ಯೆಯಿಂದ. ಸೊ ಹಾಗಾಗಿ ಈಗ ತಿಪಟೂರಿನ ಶಾಸಕರ ಸರದಿ ಕೆ ಷಡಾಕ್ಷರಿಯವರು ಅನಾರೋಗ್ಯದ ಕಾರಣದಿಂದ ದೆಹಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರ ಸ್ಥಿತಿ ಗಂಭೀರ ಕೂಡ ಆಗಿದೆ. ತಿಪಟೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಷಡಾಕ್ಷರಿ ಅವರ ಆರೋಗ್ಯದಲ್ಲಿ ದಿಢೀರಾಗಿ ಏರುಪೇರಾಗಿದೆ. ಇಬ್ಬರ ಉಪಸ್ಥಿತಿಯಲ್ಲಿ ಷಡಾಕ್ಷರಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ತಿಪಟೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಕೆ ಷಡಾಕ್ಷರಿ ಅವರು ದೆಹಲಿಗೆ ಹೋಗಿದ್ರು, ಅಲ್ಲಿ ತಮ್ಮನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯ ಅವಘಡ ಆಗಿರುವಂಥದ್ದು. ದೆಹಲಿಯ ಮ್ಯಾಕ್ಸ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ನೋಡಿ, ಸಚಿವ ಸ್ಥಾನಕ್ಕೋಸ್ಕರ ಷಡಾಕ್ಷರಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ದೆಹಲಿಗೆ ತೆರಳಿದ್ರು. ನಾನೂ ಕೂಡ ಸಚಿವನಾಗಬೇಕು, ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀನಿ, ಸಾಕಷ್ಟು ಬಾರಿ MLA ಆಗಿದ್ದೀನಿ, ಮಿನಿಸ್ಟರ್ ಆಗಬೇಕು ಅಂತ ಹೇಳಿ. ಇದೇ ಸಂದರ್ಭದಲ್ಲೇ ಆಗಿರುವಂತಹ ಘಟನೆ. ಅವರ ಆರೋಗ್ಯದಲ್ಲಿ ದಿಢೀರಾಗಿ ಸಮಸ್ಯೆ ಆಗುತ್ತೆ. ಈ ವೇಳೆ ಶಾಸಕರ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ರೂಮ್ಗೆ ಹೋಗಿ ಮಾತನಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಉಳಿದಂಥ ನಾಯಕರುಗಳು, ಆದರೆ ಅವರು ಮಾತಾಡಲ್ಲ. ಹೀಗಾಗಿ ತಕ್ಷಣ ಏನು ಮಾಡ್ತಾರೆ, ಅವರನ್ನು ಸ್ಥಳೀಯ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಶಾಸಕರ ಆರೋಗ್ಯ ಪರಿಸ್ಥಿತಿ ತೀವ್ರ ಗಂಭೀರ ಆಗಿದೆ ಅನ್ನೋದ್ರ ಬಗ್ಗೆ. ಸೊ ಆಸ್ಪತ್ರೆಯಲ್ಲಿ DCM ಪರಮೇಶ್ವರ್ ಅವರು, ಅದರ ಜೊತೆಗೆ MLC ರಾಜೇಂದ್ರ ರಾಜಣ್ಣ ಕೂಡ ಇದ್ದಾರೆ. ಇಬ್ಬರ ಉಪಸ್ಥಿತಿಯಲ್ಲಿ ಷಡಾಕ್ಷರಿ ಅವರನ್ನು ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗಲಾಯಿತು. ಸೊ ಮಾತನಾಡೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅವರಿಗೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಉಳ್ಕೊಂಡಿದ್ರು ಎಲ್ಲ ಶಾಸಕರುಗಳು, ಕಾಂಗ್ರೆಸ್ ಶಾಸಕರುಗಳು ಯಾರೆಲ್ಲ ಡೆಲ್ಲಿಗೆ ಹೋಗಿದ್ರು. ಇದೇ ಸಂದರ್ಭದಲ್ಲಿ ಡೆಲ್ಲಿಲೇ ಇದ್ದಾರೆ CM DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. CM ಆದ ಬಳಿಕ ಮೊದಲ ಬಾರಿಗೆ ದೆಹಲಿಗೆ ನೆನ್ನೆ ಪ್ರಯಾಣ ಬೆಳೆಸಿದ್ರು. ಇವತ್ತು ಕೂಡ ಅಲ್ಲೇ ಇರ್ತಾರೆ. ಇವತ್ತು ಸಂಜೆ 5:30ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಸೊ ದೆಹಲಿಯ ಕರ್ನಾಟಕ ಭವನದಲ್ಲೇ ಉಳಿದುಕೊಂಡಿದ್ರು ಶಾಸಕ ಷಡಾಕ್ಷರಿ ಅವರು. ಇವತ್ತು ಬೆಳಗ್ಗೆ DCM ಪರಮೇಶ್ವರ್ ಅವರು ಕೋಣೆಗೆ ಬಂದ್ಬಿಟ್ಟು ಮಾತನಾಡ್ಸೋಕೆ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಈ ರೀತಿ ಆಗಿದೆ ಅಂತ ಹೇಳಿ. ಆಗ ಇಮಿಡಿಯೇಟ್ ಆಗಿ ಪರಮೇಶ್ವರ್ ಅವರು ಕರ್ನಾಟಕ ಭವನದ ಸಿಬ್ಬಂದಿಯ ಸಹಾಯದೊಂದಿಗೆ ಶಾಸಕರನ್ನ ಅಲ್ಲೇ ಹತ್ತಿರದಲ್ಲಿರುವಂತಹ ಮ್ಯಾಕ್ಸ್ ಹಾಸ್ಪಿಟಲ್ಗೆ ದಾಖಲು ಮಾಡಿದ್ದಾರೆ. ಶಾಸಕರು ಈ ಹಿಂದೆ ನರರೋಗಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಒಂದಷ್ಟು ಆರೋಗ್ಯ ಸಮಸ್ಯೆಯೂ ಕೂಡ ಇತ್ತು ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆ ನಾವು ಕೂಡ ಬೇಡ್ಕೊಳ್ಳೋಣ, ಆದಷ್ಟು ಬೇಗ ಶಾಸಕರ ಆರೋಗ್ಯ ಸುಧಾರಿಸ್ಕೊಂಡು ವಾಪಸ್ ಬರಲಿ. ಪಾಪ ಸಚಿವ ಸ್ಥಾನದ ಕನಸನ್ನು ಕೂಡ ಕಂಡಿದ್ರು. ಸೊ ಆ ಕನಸು ನನಸಾಗಲಿ. ಸಚಿವ ಸ್ಥಾನ ಬೇಕು ಅಂತಲೇ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿ ಆಗಿರುವಂತಹ ಘಟನೆ. ಸೊ ನೋಡೋಣ, ಅವರ ಆರೋಗ್ಯ ಬೇಗ ಚೇತರಿಸ್ಕೊಂಡು ಮತ್ತೆ ಅವರು ತಮ್ಮ ಕ್ಷೇತ್ರಕ್ಕೆ ಮರಳಿ ಜನರೊಟ್ಟಿಗೆ ಕೆಲಸ ಮಾಡಲಿ, ಅವರ ಆಸೆಯಂತೆ ಸಚಿವರಾಗಲಿ ಅಂತಲೂ ಕೂಡ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ.